ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಇವನೇ. ಈತ ಪಾಕಿಸ್ತಾನಕ್ಕೆ ಹೋಗಿದ್ದು ವಿದ್ಯಾರ್ಥಿಯಾಗಿ, ಆದರೆ ಪಾಕಿಸ್ತಾನದಿಂದ ವಾಪಸ್ ಆಗಿದ್ದು ಮಾತ್ರ ಭಯೋತ್ಪಾದಕನಾಗಿ. ಪೆನ್ನು ಹಿಡಿಯೋ ಕೈಯಲ್ಲಿ ಬಂದೂಕು ಹಿಡ್ಕಂಡ ಉಗ್ರಗಾಮಿಯಾದ. ಈತ ಪಾಕಿಸ್ತಾನಕ್ಕೆ ಹೋಗಿದ್ದು ಒಬ್ಬ ವಿದ್ಯಾರ್ಥಿಯಾಗಿ, ವಿದ್ಯಾರ್ಜನೆ ಮಾಡೋದಕ್ಕೆ ಹೋಗಿದ್ದ, ಆದರೆ ಪಾಕಿಸ್ತಾನದಿಂದ ವಾಪಸ್ ಆಗಿದ್ದು ಭಯೋತ್ಪಾದಕನಾಗಿ. ಬರುವಾಗ ಈತ ಒಬ್ಬನೇ ಬರಲಿಲ್ಲ, ಒಂದು ಉಗ್ರರ ಗುಂಪಿನಲ್ಲೇ ಬಂದ, ಇನ್ನಷ್ಟು ಪಾಕಿಸ್ತಾನಿ ಭಯೋತ್ಪಾದಕರನ್ನು ಕೂಡ ಕರ್ಕೊಂಡು ಬಂದ. 26 ಮಂದಿಯ ಜೀವ ತೆಗೆದ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ಇವನೇ ಆಗಿದ್ದ. ದಾಳಿ ಹೇಗಾಗಬೇಕು ಎಂಬ ಬಗ್ಗೆ ಸ್ಕೆಚ್ ಹಾಕಿದ್ದೇ ಇವನು. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಇವನೇ. ತೋರಿಸ್ತೀವಿ ಯಾರು ಅನ್ನೋದನ್ನ. ಆದರೆ ಈತ ಪಾಕಿಸ್ತಾನಕ್ಕೆ ಹೋಗಿದ್ದು ವಿದ್ಯಾರ್ಥಿಯಾಗಿ ಹೋಗಿದ್ದ. ಆದರೆ ಆ ಮೂದೇವಿಗಳು ಅದು ಏನಾತನ ತಲೆಗೆ ತುಂಬಿದ್ರು, ಪೆನ್ ಹಿಡಿಯೋ ಕೈಯಲ್ಲಿ ಬಂದೂಕು ಹಿಡಿಯುವಂತಹ ಪರಿಸ್ಥಿತಿ ನೋಡಿ. ಯುದ್ಧ ಅನ್ನೋದು ಇದೆಯಲ್ಲನ್ರಿ, ಯುದ್ಧ ಅನ್ನೋದು ಒಂಥರ ಸುದೀರ್ಘ ಸಮಾಧಿ ಇದ್ದ ಹಾಗೆ. ಅಲ್ಲಿ ಶಾಂತಿ ಅನ್ನೋದು ಇಲ್ಲ, ಪಾವಿತ್ರ್ಯತೆ ಅನ್ನೋದು ಇರೋದಿಲ್ಲ. ಯುದ್ಧ ಒಂದು ಸರಳವಾದಂತಹ ಒಂದು ವಿಚಾರವೇ ಅಲ್ಲ, ಅದೊಂದು ಸುದೀರ್ಘವಾದ ಸಮಾಧಿ. ಅದು ಪಾಕಿಸ್ತಾನದಿಂದ ವಾಪಸ್ ಆಗಿದ್ದು ಭಯೋತ್ಪಾದಕನಾಗಿ. ಬರುವಾಗ ಈತ ಒಬ್ಬನೇ ಬರಲಿಲ್ಲ, ಉಗ್ರಗಾಮಿಗಳ ಜೊತೆ ಬಂದ. 26 ಮಂದಿಯ ಜೀವ ತೆಗೆದ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್. ನೀವು ಆ ಫೋಟೋವನ್ನು ತೋರಿಸ್ತಾ ಇದ್ದೀವಿ ನಾವು. ಮೊದಲು ಸಂಭಾವ್ಯ ರೇಖಾಚಿತ್ರ ಇತ್ತು, ಈಗ ಆತನ ಅಸಲಿ ಫೋಟೋ ಸಿಕ್ಕಿದೆ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಇವನೇ. 2018ರಲ್ಲಿ ಪಾಕಿಸ್ತಾನಕ್ಕೆ ಹೋಗಿದ್ದ ಆದಿಲ್ ಅಹಮದ್ ಥೋಕರ್, ಅನಂತನಾಗ್ ಜಿಲ್ಲೆಯ ಬಿಜ್ ಬೆಹರಾದ ಗುರ್ರೆ ಗ್ರಾಮದವನಾಗಿದ್ದ ಈತ. 2018ರಲ್ಲಿ ವಿದ್ಯಾರ್ಥಿ ವೀಸಾದಡಿ ಪಾಕಿಸ್ತಾನಕ್ಕೆ ಓದೋದಕ್ಕೆ ಹೋಗಿದ್ದಂತೆ. ಓದ್ಕಂಡು ಬಾರೋ ಮುಠಾಳ ಅಂದ್ರೆ ಊದ್ಕಂಡು ಬಂದವನೇ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕನಾಗಿ ಬದಲಾದ. ಪಾಕಿಸ್ತಾನದಲ್ಲೇ 6 ವರ್ಷ ಭಯೋತ್ಪಾದಕ ತರಬೇತಿ. ಉಗ್ರ ಸಂಘಟನೆಯಲ್ಲಿದ್ದಾಗ ತನ್ನ ಕುಟುಂಬದ ಸಂಪರ್ಕಕ್ಕೂ ಸಿಗಲಿಲ್ಲ. ಪಾಕಿಸ್ತಾನದಲ್ಲಿ ಈತ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋ ಮಾಹಿತಿ ಕುಟುಂಬಕ್ಕೂ ಇಲ್ಲ. ಯಾವ ಮಾಹಿತಿಯೂ ಈತನ ಕುಟುಂಬಕ್ಕೆ ಸಿಕ್ಕಿರಲಿಲ್ಲ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಇವನೇ. 2018ರಲ್ಲಿ ಪಾಕಿಸ್ತಾನಕ್ಕೆ ಹೋಗಿದ್ದ ಆದಿಲ್ ಅಹಮದ್ ಥೋಕರ್, ಅನಂತನಾಗ್ ಜಿಲ್ಲೆಯ ಬಿಜ್ ಬೆಹರಾದ ಗುರ್ರೆ ಗ್ರಾಮದವನು. ಈತ ಹೋಗಬೇಕಾದ್ರೆ ನಾನು ಏನೋ ಒಂದು ಸಾಧಿಸ್ತೀನಿ, ಏನೋ ಒಂದು ಓದ್ತೀನಿ ಅಂತೇಳಿ ಪಾಕಿಸ್ತಾನಕ್ಕೆ ಹೋದ. ಪಾಕಿಸ್ತಾನದಲ್ಲೇನು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ಏನೂ ಇಲ್ಲ, ಹಾರ್ವರ್ಡ್ ಯೂನಿವರ್ಸಿಟಿನೂ ಪಾಕಿಸ್ತಾನದಲ್ಲಿಲ್ಲ. ಅಲ್ಲೇನೋ ದಬಾಕ್ತೀನಿ ಅಂತ ಹೇಳುವುದ. ಈತನ ಬಲಗೈಗೊಂದು ಬಂದೂಕು, ಎಡಗೈಗೊಂದು ಪಿಸ್ತೂಲ್ ಕೊಟ್ಟು ಕಳಿಸಿದ್ರು. ಇದು ನೀನು ಸಾಧನೆ, ಇದು ನೀನು ಸಾಧಕನಾಗುವ ಲಕ್ಷಣ ಅಂತ. ಆ ಬಂದೂಕು ಹಿಡ್ಕೊಂಡು ಬಂದು ಉಗ್ರಗಾಮಿಯಾದ. ಬಂದಿದ್ದು ಒಬ್ಬನೇ ಅಲ್ಲ, ಸಹಚರರ ಜೊತೆನೇ ಬಂದ. ಆ ಸಹಚರರು ಎಲ್ಲರೂ ಕೂಡ ಭಯೋತ್ಪಾದಕರು. ಹೋಗುವಾಗ ಧರ್ಮನಿಷ್ಠನಾಗಿದ್ದ, ಬರಬೇಕಾದ್ರೆ ಅಧರ್ಮಿಯಾದ. ಯಾವ ಧರ್ಮ ಕಲಿಸುತ್ತೀರಿ? ರಕ್ತದ ಜೊತೆ ಹೋಲಿ ಆಡಬೇಕು ಅಂತ ಯಾವ ಧರ್ಮ ಕಲಿಸುತ್ತೆ? ಸ್ವಾರ್ಥ, ಹಿತಾಸಕ್ತಿ ಇರುತ್ತೆ ಇದರ ಹಿಂದೆ ಉದ್ದೇಶ. 2024ರಲ್ಲಿ ಭಾರತಕ್ಕೆ ವಾಪಸ್ ಆಗಿದ್ದ ಆದಿಲ್ ಅಹಮದ್, ಈತನ ಚಲನವಲನದ ಬಗ್ಗೆ ಗುಪ್ತಚರ ದಳಕ್ಕೆ ಮಾಹಿತಿ ಲಭ್ಯವಾಗಿತ್ತು. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಭಾರತಕ್ಕೆ ವಾಪಸ್ ಆಗಿದ್ದ. ಪೂಂಚ್ ರಜೌರಿ ಸೆಕ್ಟರ್ ಗಡಿ ಮೂಲಕ ಜಮ್ಮು ಕಾಶ್ಮೀರಕ್ಕೆ ವಾಪಸ್ ಆಗಿದ್ದ. ಈತ ಒಬ್ಬನೇ ಬರಲಿಲ್ಲ, ಈತನಿಗೆ 3-4 ಭಯೋತ್ಪಾದಕರು ಕಂಪನಿ ಕೊಡೋದಕ್ಕೆ ಬಂದಿದ್ರು. ಅದರಲ್ಲಿ ಹಸೀಮ್ ಮೂಸಾ ಅಲಿಯಾಸ್ ಸುಲೈಮಾನ್ ಕೂಡ ಒಬ್ಬ. ಉಗ್ರ ಥೋಕರ್ ಕಿಶ್ತ್ವಾರ್ ಅನಂತನಾಗ್ನಲ್ಲಿ ಓಡಾಡಿದ್ದ ಅನ್ನೋ ಮಾಹಿತಿ ಸಿಕ್ಕಿತ್ತು. ಜಮ್ಮು ಕಾಶ್ಮೀರಕ್ಕೆ ವಾಪಸ್ ಆದ ಬಳಿಕ ದೀರ್ಘಕಾಲ ಅಡಗಿಕೊಂಡಿದ್ದ. ಈ ವೇಳೆ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ಸಂಪರ್ಕದಲ್ಲಿದ್ದ. ಪಹಲ್ಗಾಮ್ನಲ್ಲಿ ಮೂಸಾ ಜೊತೆಗೆ ಅಲಿ ಅಹಮದ್ನಿಂದಲೂ ಗುಂಡಿನ ದಾಳಿಯಾಗಿತ್ತು. 2024ರಲ್ಲಿ ಭಾರತಕ್ಕೆ ವಾಪಸ್ ಆಗಿದ್ದ ಆದಿಲ್ ಅಹಮದ್. ಇವರ ಟೆರರಿಸಂ ಆಕ್ಟಿವಿಟೀಸ್ಗೆ ಬೇರೆ ಬೇರೆ ದೇಶಗಳು ಫಂಡ್ ಕೊಡಬಹುದು.
ನಿಮ್ಮನ್ನ ಬೆನ್ನು ಸವರಿ ಭಾರತಕ್ಕೆ ವಿರೋಧಿಯನ್ನಾಗಿ ನಿಮ್ಮನ್ನ ಮಾಡಲೂಬಹುದು. ಅವ್ರು ಯಾರು ಈಗ ನಿಮ್ಮ ಬೆಂಬಲಕ್ಕೆ ನಿಂತುಕೊಳ್ಳೋದಿಲ್ಲ. ಯಾವೊಬ್ಬನೂ ನಿಮ್ಮ ಬೆಂಬಲಕ್ಕೆ ನಿಂತುಕೊಳ್ಳೋದಿಲ್ಲ. ಸಿಂಧೂ ನದಿಯನ್ನ ಭಾರತ ಬ್ಲಾಕ್ ಮಾಡಿದ್ರೆ ಒಂದು ಹನಿ ನೀರು ಕೊಡೋದು ಬಿಡಿ, ಒಂದೇ ಒಂದು ಹನಿ ಪೋಲಿಯೋ ಡ್ರಾಪ್ ಕೊಡೋದಕ್ಕೆ ಅಮೆರಿಕ ನಿಮ್ಮ ಪಾಲಿಗೆ ಬರೋದಿಲ್ಲ. ಚೀನಾನ ನಂಬಿಕೊಂಡು ಕೂತ ನೀವುಗಳಿಗೆ ಚೀನಾ ದೇಶ ಒಂದು ಡ್ರಾಪ್ ವ್ಯಾಕ್ಸಿನ್ ಕೊಡೋದಕ್ಕೆ ಬರಲ್ಲ. ಈ ವೇಳೆ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿದ ಆತ ಯುವಕರ ತಲೆಯನ್ನ ಹಾಳು ಮಾಡಿ ಬೇರೆ ಬೇರೆ ತರಹದ ಉಗ್ರವಾದಗಳನ್ನು ತುಂಬಿ ಕೊನೆ ಕೈ ಎತ್ತು ಬಿಡ್ತಾರೆ. ನಮಗೂ ಅದಕ್ಕೆ ಯಾವ ಸಂಬಂಧವೇ ಇಲ್ಲ ಅಂತ ಹೇಳಿ ನಿಮ್ಮ ಮನೆಯ ಬೆಡ್ರೂಮ್ನಲ್ಲಿ ಸಿಗುವಂತಹ ಕಾಂಡೋಮ್ ಗಾಂಜಾಗಳಿಗೆ ಆ ಮನೆಯ ಮಾಲೀಕನೇ ಉತ್ತರವಾದಿ, ಅಂದರೆ ಅದಕ್ಕೆ ಜವಾಬ್ದಾರಿ ಆತನೇ ಆಗಿರ್ತಾನೆ. ಪಕ್ಕದ ಮನೆಯವರ ಅದಕ್ಕೆ ಜವಾಬ್ದಾರಿ ಅಲ್ಲ. ನಿಮ್ಮ ಮನೆಯಲ್ಲಿ ಸಿಗುವಂತಹ ಗಾಂಜಾಗಳು, ಡ್ರಗ್ಸ್ಗಳು, ಇದಕ್ಕೆ ಜವಾಬ್ದಾರಿ ಯಾರು? ಪೊಲೀಸರು ಬಂದು ಆ ಮನೆ ಯಜಮಾನನ್ನ ಕೇಳೋದು. ಪಾಕಿಸ್ತಾನದ ಸರ್ಕಾರ ಕೈ ಎತ್ಕೊಂಡು ಕೂತಿತ್ತು, ನಮಗೂ ಭಯೋತ್ಪಾದನಾ ಚಟುವಟಿಕೆಗಳಿಗೂ ಸಂಬಂಧವೇ ಇಲ್ಲ ಅಂತ. ಏನು ಭೂತಾನ ಗಡಿಯೆಲ್ಲ ಆಗ್ತಾ ಇತ್ತು ಟೆರರಿಸಮ್ ಆಕ್ಟಿವಿಟೀಸ್, ಪಾಕಿಸ್ತಾನದ ಗಡಿಯಲ್ಲಿ ನಿಮ್ಮ ಗಮನಕ್ಕೆ ಬರದೆ ನಿದ್ರೆ ಮಾತ್ರ ತಗೊಂಡು ಸುದೀರ್ಘ ನಿದ್ರೆಗ ಜಾರಿದ್ರಿ ಪಾಕಿಸ್ತಾನದ ಸರ್ಕಾರ. ಇವೆಲ್ಲವೂ ಕೂಡ ವಾದಕ್ಕಂತ ಚರ್ಚೆ ಅಷ್ಟೇ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಇವನೇ. ಆತನ ಸಂಭಾವ್ಯ ರೇಖಾಚಿತ್ರವನ್ನು ಈ ಹಿಂದೆ ಭಾರತ ಬಿಡುಗಡೆ ಮಾಡಿತ್ತು. ಅದಾದ ನಂತರ ಆತನ ಅಸಲಿ ಫೋಟೋವು ಕೂಡ ಸಿಕ್ಕಿದೆ. ಆ ಅಸಲಿ ಫೋಟೋದ ಜೊತೆಗೆ ಆತನ ಸಂಭಾವ್ಯ ರೇಖಾಚಿತ್ರವನ್ನು ಕೂಡ ಈಗ ನಾವು ರಿವೀಲ್ ಮಾಡಿದ್ದೀವಿ. ಬರುವಾಗ ಆತ ಒಬ್ಬನೇ ಬರಲಿಲ್ಲ, ಒಂದಷ್ಟು ಉಗ್ರಗಾಮಿಗಳ ಜೊತೆಯನ್ನು ಕೂಡ ಸೇರ್ಕಂಡ. ಹೋಗಬೇಕಾದ್ರೆ ವಿದ್ಯಾರ್ಜನೆ ಮಾಡ್ತೀನಿ ಅಂತ ಹೇಳಿ ಹೊರಟಿದ್ದ. ಆದರೆ ಆತ ಅರ್ಜನೆ ಮಾಡ್ಕೊಂಡಿದ್ದು ಬಂದೂಕು ಅರ್ಜನೆ. ಸೊ ಬಂದೂಕು ಅರ್ಜನೆ ಮಾಡಿ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಭಾರತದ ಭೂಮಿಯ ಮೇಲೆ ಮೊರತೆಗಳನ್ನು ಶುರು ಮಾಡ್ದ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಈತನೇ ಆಗಿದ್ದ ಅನಂತನಾಗ್ ಜಿಲ್ಲೆಯ ಬಿಚ್ ಬಿಹಾರದ ಗುರ್ರೆ ಗ್ರಾಮದವನು. 2018ರಲ್ಲಿ ವಿದ್ಯಾರ್ಥಿ ವೀಸಾದಡಿ ಪಾಕಿಸ್ತಾನಕ್ಕೆ ಓದಲು ಹೋಗಿದ್ದ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ನಂಟನ್ನು ಇಟ್ಕೊಂಡಿದ್ದ. ಪಾಕಿಸ್ತಾನದಲ್ಲೇ 6 ವರ್ಷ ಭಯೋತ್ಪಾದಕ ತರಬೇತಿಯನ್ನು ಪಡ್ಕೊಂಡು ನಾನೇನೋ ಸಾಧಿಸಿದೆ ಅಂತ ಹೇಳಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಿಂದ ಹೊರಬರೋ ಥರ ಈತ ಪಾಕಿಸ್ತಾನದಿಂದ ಉಗ್ರನಾಗಿ ಬರ್ತಾನೆ. ಉಗ್ರ ಸಂಘಟನೆಯಲ್ಲಿದ್ದಾಗ ತನ್ನ ಕುಟುಂಬದ ಸಂಪರ್ಕಕ್ಕೂ ಕೂಡ ಸಿಕ್ಕಿರಲಿಲ್ಲ. ಪಾಕಿಸ್ತಾನದಲ್ಲಿ ಈತ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋದು ಗುಪ್ತಚರ ಇಲಾಖೆಗೆ ಬಿಡಿ, ಸ್ವಂತ ಕುಟುಂಬಕ್ಕೂ ಕೂಡ ಮಾಹಿತಿ ಇರಲಿಲ್ಲ. ಯಾವ ಮಾಹಿತಿಯೂ ಈತನ ಕುಟುಂಬಕ್ಕೆ ಸಿಕ್ಕಿರಲಿಲ್ಲ. ಇದು ವಿದ್ಯಾರ್ಥಿ ಆಗೋದಕ್ಕೆ ಹೋಗಿ ಉಗ್ರನಾದಂತಹ ವ್ಯಕ್ತಿಯ ಕಥೆ, ಅರ್ಥಾತ್ ಆತನ ನೈಜ ಸ್ಥಿತಿ.